ವಿವೇಕ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ವಿವೇಕ್ ದೀಪಕ್ ವಾಲಿ ಅವರ ಕಾರ್ಯಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಪರಿಸರ ಸ್ನೇಹಿ ಗಣೇಶನಿಗೆ ಕೊನೆಯ ದಿವಸ ಅಂದರೆ 5ನೇ ದಿವಸದಂದು ಯುವ ಉದ್ಯಮಿ ಯುವ ಮುಖಂಡರಾದ ವಿವೇಕ್ ವಾಲಿ ಹಾಗೂ ಶ್ರೀಮತಿ ಪಲ್ಲವಿ ವಿವೇಕ್ ವಾಲಿ ಅವರು ವಿಶೇಷ ರೀತಿಯಲ್ಲಿ ಗಣಪನಿಗೆ ಪೂಜೆ ಸಲ್ಲಿಸಿದರು. ಬಳಿಕ ಗಣೇಶ್ ಮಹಾಮಂಡಳಿಯ ಪ್ರಮುಖರಾದ ಬಾಬು ವಾಲಿ, ಸೋಮಶೇಖರ್ ಪಾಟೀಲ್, ದೀಪಕ್ ವಾಲಿ ಹಾಗೂ ಸೂರ್ಯಕಾಂತ್ ಶೆಟ್ಕರ್ ಅವರು ಗಣಪನಿಗೆ ಪೂಜೆ ಸಲ್ಲಿಸಿ ಬಳಿಕ ಮಹಾಪ್ರಸಾದಕ್ಕೆ ಚಾಲನೆ ನೀಡಿದರು. ವಿವೇಕ್ ದೀಪಕ್ ವಾಲಿ ಅವರು ಯುವಕರಿಗೆ ಮಾದರಿಯಾಗುವ ರೀತಿಯಲ್ಲಿ ಸತತ 5-6 ವರ್ಷಗಳಿಂದ ಪರಿಸರ ಸ್ನೇಹಿ ಗಣೇಶನ ಸ್ಥಾಪನೆ ಮಾಡಿದ್ದು, ಇವತ್ತು ಕೊನೆಯ ದಿವಸದಂದು ವಿವೇಕ್ ದೀಪಕ್ ವಾಲಿ ಪ್ರತಿಷ್ಠಾಪಿಸಿದ ಪರಿಸರ ಸ್ನೇಹಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಪ್ರಸಾದ ವ್ಯವಸ್ಥೆಗೆ ಚಾಲನೆ ನೀಡಲಾಗಿದೆ. ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಹಾರೈಸಿದರು. ಇವರಂತೆ ಬೇರೆ ಮಹಾಮಂಡಳಿಯವರು ಕೂಡ ಮುಂಬರುವ ದಿನಗಳಲ್ಲಿ ಪರಿಸರ ಸ್ನೇಹಿ ಗಣೇಶ್ ಪ್ರತಿಷ್ಠಾಪಿಸಲಿ ಎಂದರು. ಮುಖ್ಯವಾಗಿ ನಡೆಯುವ ಗಣೇಶ್ ವಿಸರ್ಜನೆಯ ಮೆರವಣಿಗೆ ಶಾಂತಿಯುತವಾಗಿ ಯಶಸ್ವಿಯಾಗಿ ನಡೆಯುವಂತೆ ಸಹಕರಿಸುವುದಾಗಿ ಮನವಿ ಮಾಡಿದರು. ವಿವೇಕ್ ದೀಪಕ್ ವಾಲಿ ಅವರು ಮಾತನಾಡಿ, ನಮ್ಮ ಎಲ್ಲ ಯುವಕರ ಸಹಕಾರದೊಂದಿಗೆ ಪ್ರತಿ ವರ್ಷವೂ ಗಣೇಶನ ಪ್ರತಿಷ್ಠಾಪನೆ ಬಹಳ ಅದ್ದೂರಿಯುತವಾಗಿ ಮಾಡುತ್ತೇವೆ. ಪರಿಸರ ಸ್ನೇಹಿ ಗಣಪನನ್ನು ಬಹಳ ಅದ್ದೂರಿಯುತವಾಗಿ ಆಗಮನ ಮಾಡಿದ್ದು, ಅದೇ ಮಾದರಿಯಲ್ಲಿ ಅದ್ದೂರಿಯುತವಾಗಿ ಗಣಪನ ವಿಸರ್ಜನೆ ಕೂಡ ಮಾಡುತ್ತೇವೆ. ಬರುವ ವರ್ಷ ಎಲ್ಲರೂ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮಾಡುವುದಾಗಿ ಮನವಿ ಮಾಡಿದರು. ಗಣಪ ಎಲ್ಲರಿಗೂ ಆಯುಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಈ ವರ್ಷದ ಗಣೇಶನ ಹಬ್ಬ ಎಲ್ಲರ ವಿಘ್ನಗಳನ್ನು ನಿವಾರಣೆ ಮಾಡಿ ಸಂತೋಷ, ಸಮೃದ್ಧಿಯನ್ನು ಕರುಣಿಸಲಿ ಎಂದರು. ಗಣೇಶ್ ಮಹಾಮಂಡಳಿಯ ಪ್ರಮುಖರಾದ ಬಾಬು ವಾಲಿ, ಸೋಮಶೇಖರ್ ಪಾಟೀಲ್, ದೀಪಕ್ ವಾಲಿ ಹಾಗೂ ಸೂರ್ಯಕಾಂತ್ ಶೆಟ್ಕರ್, ಪಲ್ಲವಿ ವಿವೇಕ್ ವಾಲಿ, ವಿವೇಕ್ ಚಿಲ್ಲರ್ಗಿ, ಮನೀಶ್ ಕುಲಕರ್ಣಿ, ಸಂಗಮೇಶ್ ಕಮಠಾಣೆ, ನಾಗೇಶ್ ಬಿರಾದರ್, ಸಾಯಿಕುಮಾರ್ ವದ್ದೆ, ಗಣೇಶ್ ವದ್ದೆ, ಆನಂದ್ ಕೊಡ್ಲಿಗೆ, ನಾಗೇಶ್ ಬಿರಾದರ್, ಆಕಾಶ್ ಕೊಡಗೆ, ಶಶಿ ಕೋಲಿ, ಭೀಮಣ್ಣ ಸರೋಲಿ, ಲಿಂಗಯ್ಯ ಸ್ವಾಮಿ, ರಾಜು ಜಮಾದಾರ್, ದೀಪಕ್ ಅಷ್ಟಂಗಿಕರ್. ಅದಕ್ಕೆ ಮಗ ಕುಂತು ನಾನು ಅದಕ್ಕೆಲ್ಲ ಅಂಕಲ್ ಕರ್ಕೊಂಡು ಪಲ್ಸರ್ ಗಾಡಿ ಅರ್ಧ ನಂದು IVW ಫೌಂಡೇಶನ್ ಗಣೇಶನ ಪರಿಸರ ಸ್ನೇಹಿ ಗಣಪನ ಕೊನೆಯ ಪೂಜೆಯನ್ನು ಸಲ್ಲಿಸಿ ಪ್ರಸಾದಕ್ಕೆ ಚಾಲನೆ ನೀಡಲಾಗಿದೆ. ನಮ್ಮ ವಿವೇಕ್ ವಾಲಿ ಈ ಗಣಪತಿ ಪರಿಸರ ಸ್ನೇಹಿ ಗಣಪತಿಯನ್ನು ಕೂಡಿಸಿ ಒಂದು ಯುವಕರಿಗೆ ಮಾದರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಗಣಪ ಇವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಪ್ರತಿ ವರ್ಷ ಇನ್ನೂ ಹೆಚ್ಚು ಯುವಕರಿಗೆ ಇವರ ಕಾರ್ಯ ಮಾದರಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರು, ಗಣೇಶ್ ಮಹಾಮಂಡಲದ ಪ್ರೊಸೆಷನ್ ಕಮಿಟಿ ಗೌರವಾಧ್ಯಕ್ಷರಾದ ಸೂರ್ಯಕಾಂತ್ ಶೆಟ್ಕರ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಪಾಟೀಲ್, ಮಹಾಮಂಡಳಿ ಉಪಾಧ್ಯಕ್ಷ ದೀಪಕ್ ವಾಲಿಯವರು, ನಾವೆಲ್ಲರೂ ಇವತ್ತು ಪೂಜೆಯನ್ನು ಸಲ್ಲಿಸಿ ಪ್ರಸಾದಕ್ಕೆ ಚಾಲನೆ ನೀಡಿದ್ದೇವೆ. ಮತ್ತು ವಿಶೇಷವಾಗಿ ಇವತ್ತಿನ ಸಾಯಂಕಾಲ ಏನು ವಿಸರ್ಜನೆ ಕಾರ್ಯಕ್ರಮ ಇದೆ, ನಗರದಲ್ಲಿರ್ತಕ್ಕಂಥ ಎಲ್ಲರೂ ಪರಿವಾರದ ಜೊತೆ ಬಂದು ವಿಸರ್ಜನೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿಸ್ತೇನೆ. ನಮಸ್ಕಾರಗಳು.
ಇವತ್ತು ಗಣೇಶನ 5ನೇ ದಿವಸ ನಮ್ಮ ಬೀದರಲ್ಲಿ 5ನೇ ದಿವಸ ಗಣೇಶನ ವಿಸರ್ಜನೆ ಮಾಡಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ನಾವು 5ನೇ ಗಣೇಶ ಆಗಮನ ಪ್ರಾರಂಭದಿಂದ 5ನೇ ದಿವಸವರೆಗೂ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಪೂಜೆ ಆಯಿತು, ಹಾಗೆ ಪ್ರಸಾದ ನೀಡಲಾಯಿತು. ಇವತ್ತು ಕೂಡ ನಾವು 5ನೇ ದಿವಸ ಪೂಜೆ ಸಲ್ಲಿಸಿ ಇವತ್ತು ಗಣೇಶನ ವಿಸರ್ಜನೆಗೆ ಸಿದ್ಧಗೊಳಿಸಿದ್ದೀವಿ. ಇವತ್ತು 5ನೇ ದಿವಸ ಇರೋದ್ರಿಂದ ಮಹಾಪ್ರಸಾದವನ್ನು ಆಯೋಜಿಸಲಾಗಿದೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಪರಿಸರ ಸ್ನೇಹಿ ಗಣೇಶನ್ನು ನಮ್ಮ ಕಚೇರಿಯಲ್ಲಿ ಕೂಡಿಸಿದ್ದೀವಿ. ಸೊ ಇದೇ ಒಂದು ಮಾದರಿ ಏನು ಎಲ್ಲರಲ್ಲಿ ಹೇಳಬೇಕಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಪಂಡಲಲ್ಲಿ ಕೂಡಿಸ್ತಾರೆ, ನಮ್ಮ ಯುವಕರು ಎಲ್ಲರೂ ಮಾಡ್ತಿದ್ದಾರೆ. ಅವರು ಬರೋ ದಿನಗಳಲ್ಲಿ ಪರಿಸರ ಸ್ನೇಹಿ ಗಣೇಶನ ಕೂಡಿಸ್ಕೋಬೇಕಂತ ವಿನಂತಿಸಿ, ಅದು ಎಲ್ಲರ ಗಣಪಲ್ಲಿ ಎಲ್ಲ ನಮ್ಮ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆ ಆಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲರಿಗೂ ಒಂದು ಒಳ್ಳೆ ಶಕ್ತಿ ಸಿಗಲಿ, ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಸಮೃದ್ಧಿ ಕೊಟ್ಟು ಗಣಪ ಕಾಪಾಡಲಿ ಅಂತ ಗಣೇಶನ ವಿಸರ್ಜನೆಗೆ ಸಿದ್ಧಗೊಳಿಸ್ತಾ ಇದ್ದೀವಿ. ನಾನು ವಿವೇಕ್ ದೀಪಕ್ ವಾಲಿ ಫೌಂಡೇಶನ್ ಅಧ್ಯಕ್ಷ. ನಮಸ್ಕಾರಗಳು.